ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವಿಷ್ಣುವಿನ ಮೂರನೇ ಅವತಾರವಾದಂಥ ನಾರದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ಡೌಟ್ ಬರ್ಬೋದು, ವಿಷ್ಣುವಿನ ಮೂರನೇ ಅವತಾರ ವರಾಹಿ ಅಲ್ವಾ, ಇವ್ರು ಯಾಕೆ ನಾರದ ಅಂತ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಯಾಕಂದರೆ ವಿಷ್ಣುವು ಒಟ್ಟಾರೆಯಾಗಿ 24 ಅವತಾರಗಳನ್ನು ಹೊಂದಿದ್ದು, ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ 10 ಅವತಾರಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಆ 24 ಅವತಾರಗಳಲ್ಲಿ ಮೂರನೇ ಅವತಾರವಾದ ನಾರದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾರದರು ಬ್ರಹ್ಮನ ಮಗನಾಗಿದ್ದು ಇವರನ್ನು ತ್ರಿಲೋಕ ಸಂಚಾರಿ ಅಂತ ಕೂಡ ಕರೀತಾರೆ. ಇವರು ವಿಷ್ಣುವಿನ ದೊಡ್ಡ ಭಕ್ತ. ಅವರ ಕೈಯಲ್ಲಿ ಕರ್ತಾಲ್ ಮತ್ತು ತಂಬೂರಿಯನ್ನು ಹೊಂದಿರುವ ಋಷಿಯ ರೂಪದಲ್ಲಿ ನಾವು ಅವರನ್ನು ನೋಡ್ಬೋದು. ಇವರು ಕಥೆಗಾರ ಮತ್ತು ಸಂಗೀತಗಾರ, ಹಾಗಾಗಿ ದೇವರುಗಳ ಸಂದೇಶಕಾರ ಅಂತ ಹೇಳಿ ಕೂಡ ಇವರನ್ನು ಕರೀತಾರೆ. ಹಾಗೆ ಕ್ಷಣಗಳಲ್ಲಿ ಲೋಕಗಳ ನಡುವೆ ಪ್ರಯಾಣಿಸುವ ವಿಶೇಷ ಸಾಮರ್ಥ್ಯವನ್ನು ಈ ನಾರದರು ಹೊಂದಿದ್ದಾರೆ. ಹಾಗೆಯೇ 4ನೇ ಅವತಾರವಾದ ನಾರಾಯಣರ ಅವತಾರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.